ಹಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ ನಿಮ್ಮದು ಸಿಂಹ ರಾಶಿ ಆಗಿದ್ದರೆ ಅಥವಾ ಸಿಂಹ ಲಗ್ನ ಆಗಿದ್ದರೆ ಎರಡರಲ್ಲಿ ಒಂದಾದರೂ ಕೂಡ ವೀಕ್ಷಣೆ ಮಾಡ್ಬೋದು. ಎರಡು ಕೂಡ ಒಂದೇ ಇರಬೇಕು ಅಂತ ಇಲ್ಲ. ನಿಮ್ಮ ರಾಹು ಕೇತು ಸಂಚಾರ ಯಾವ ರೀತಿ ಫಲ ಬರುತ್ತೆ ಅಂತ ಈ ವಿಡಿಯೋ ನೋಡೋಣ. ನಾವು ಆಲ್ರೆಡಿ ಮೇ ತಿಂಗಳಲ್ಲಿ ಸಂಚಾರ ಆಗಿದ್ದರೆ ರಾಹು ಕೇತು ಸ್ವಲ್ಪ ಆ್ಯಾವ್ರೇಜ್ ಇದೆ, ಅಷ್ಟು ಗ್ರೇಟಾಗಿ ರಾಹು ಕೇತು ಸಂಚಾರ ಇಲ್ಲ. ಆದರೂ ಯಾವ ಥರ ನಿಮಗೆ ಗುರುವಿನ ಅನುಕೂಲ ಇದೆ, ಗುರುಬಲ ಇದೆ, ಗುರುವಿನ ಅನುಕೂಲ ಇದೆ. ಸೊ ಗುರುವಿನ ಅನುಕೂಲದ ಜೊತೆಗೆ ಬಿಕಾಸ್ ನೋಡಿ, ಈಗ 1 ವರ್ಷ ನಮಗೆ ಸಮಯ ಇದೆ ಅಂತಂದರೆ, 1 ವರ್ಷ ಕಾಲ ಇದೆ ಅಂತಂದರೆ 1 ವರ್ಷದಲ್ಲಿ ನಮಗೆ ಎಲ್ಲ ಘಟನೆಗಳು ಒಳ್ಳೆಯದೇ ಆಗುತ್ತೆ ಅಂತ ಇಲ್ಲಲ್ಲ. ಏನಾದರೂ ನಡುವಲ್ಲಿ ಮಿಡಲಲ್ಲಿ ಸಮಸ್ಯೆ ಕೂಡ ಆಗ್ಬೋದಲ್ಲ. ಹಾಗಾಗಿ ಒಳ್ಳೆಯದು ಕೆಟ್ಟದ್ದು ಮಿಶ್ರಿತವಾಗಿ ನಮ್ಮ ಜೀವನ ಯಾವಾಗಲೂ ಇರುತ್ತೆ. ಹಾಗಾಗಿ ರಾಹುಕೆ ಸಂಚಾರ ಯಾವ ರೀತಿ ಇದೆ, ಸೊ ಗುರುವಿನ ಒಳ್ಳೆಯ ಜೊತೆಗೆ ಸ್ವಲ್ಪ ನೆಗೆಟಿವ್ ಥಿಂಗ್ಸ್ ಕೂಡ ಏನೇನಿದೆ ನಾವು ನೋಡಿ ಬರೋಣ ನಿಮಗೆ, ಆಯಿತಾ. ಸೊ ರಾಹು ನಿಮಗೆ ಸಪ್ತಮದಲ್ಲಿ ಇರ್ತಾರೆ, ಕೇತು 1ನೇ ಮನೆಯಲ್ಲಿ ಇರ್ತಾರೆ. ನೋಡಿ, ನಿಮಗೆ ಸಪ್ತಮದಲ್ಲಿ ರಾಹು ಗೋಚಾರದಲ್ಲಿ ಸಪ್ತಮದಲ್ಲಿ ರಾಹು ಬಂದಾಗ ಉತ್ತಮ ಅಲ್ಲ. ಸ್ವಲ್ಪ ಮ್ಯಾರೇಜಲ್ಲಿ ಕಿರಿಕಿರಿಗಳು ಕೊಡ್ತಾರೆ. ಪಾರ್ಟ್ನರ್ ನಿಮ್ಮಿಂದ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಕೋತಾರೆ. ಅವರು ನಿಮಗೆ ಹೆಚ್ಚು ಏನಾದರೂ ಮಾಡ್ತಾ ಇಲ್ಲೋ ಗೊತ್ತಿಲ್ಲ, ನಿಮ್ಮಿಂದ ಹೆಚ್ಚು ಬಯಸ್ತಾರೆ. ಓಕೆ, ಹೈ ಎಕ್ಸ್ಪೆಕ್ಟೇಷನ್ ಅವ್ರು ಎಕ್ಸೆಟ್ರಾ ಈ ರೀತಿ ಏನಾದರೂ ಮಾಡ್ಬೋದು. ಅದು ಕಿರಿಕಿರಿ, ಜಗಳ, ಮನಸ್ತಾಪಗಳಾಗ್ಬೋದು. ಓಕೆ, ಬಟ್ ಗುರುವಿಂದ ಅನುಕೂಲ ಇದೆ ಮ್ಯಾರೇಜ್ ಲೈಫಲ್ಲಿ, ಬಟ್ ರಾಹುವಿಂದ ಅನುಕೂಲಕರ ಇಲ್ಲ. ಹಾಗಾಗಿ ನಾವು ಏನು ಅನ್ಕೋಬೋದು ಅಂತಂದರೆ, ಕೆಲವೊಂದು ಬಾರಿ ಸಮಸ್ಯೆ ಆಗಬಹುದು. ಸಮಸ್ಯೆ ಆದರೂ ಕೂಡ ಸ್ವಲ್ಪ ನೀವು ತಾಳ್ಮೆ ಇಟ್ಕೊಂಡ್ರೆ ಗುರುವಿನ ಅನುಗ್ರಹದಿಂದ ನಿಮಗೆ ಮ್ಯಾರೇಜ್ ಲೈಫ್ ಮತ್ತೆ ಬೆಟರ್ ಆಗುತ್ತೆ. ಸೊ ಸಮಸ್ಯೆ ಕೂಡ ಆಗುತ್ತೆ, ಅದು ಸರಿಯಾಗುತ್ತೆ ಮತ್ತೆ ಅಂತ ಗುರುವಿನ ಅನುಕೂಲದಿಂದ. ರಾಹುವಿನ ಸಮಸ್ಯೆ ಆಗುತ್ತೆ, ಗುರುವಿನ ಚೆನ್ನಾಗಾಗುತ್ತೆ. ಸೊ ನಿಮಗೆ ಅದು ಮ್ಯಾರೇಜಲ್ಲಿ ಸಮಸ್ಯೆ ಆಯಿತು ಅಂತಂದರೆ ಚಿಂತೆ ಮಾಡಿಬಿಡಿ, ಅದು ಒಳ್ಳೆಯದು ಕೂಡ ಆಗುತ್ತೆ, ರಿಕವರ್ ಕೂಡ ಆಗುತ್ತೆ ಅಲ್ಲಿಂದ. ಓಕೆ, ಹೆಚ್ಚು ನೀವು ತೀರ ಜಗಳಕ್ಕೆ ಹೋಗಬೇಡಿ ಅಷ್ಟೇ. ಓಕೆ, ಬಿಸ್ನೆಸ್ ಪಾರ್ಟ್ನರ್ ಇದ್ದರೆ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೂ ಏನಾದರೂ ಭಿನ್ನಾಭಿಪ್ರಾಯಗಳು ಆಗುವಂಥ ಸಾಧ್ಯತೆಗಳು ಇರುತ್ತೆ. ಓಕೆ, ಸ್ವಲ್ಪ ಖರ್ಚು ಕೊಡ್ತಾರೆ ಈ ಸಮಯದಲ್ಲಿ, ಸ್ವಲ್ಪ ಧನಹಾನಿ ಖರ್ಚು ಅಂತ ಈ ಸಮಯದಲ್ಲಿ ಹೇಳ್ತಾರೆ. ಸಪ್ತಮದಲ್ಲಿ ರಾಹು ಬಂದಾಗ ಗೋಚಾರದಲ್ಲಿ. ಜಾತಕದಲ್ಲಿ ಡಿಫ್ರೆಂಟ್ ಫಲ ಇದೆ. ಜಾತಕದ ಬಗ್ಗೆ ನಾನು ಮಾತಾಡ್ತಿಲ್ಲ. ಜಾತಕದ ಫಲಗಳೇ ಬೇರೆ, ಗೋಚಾರದ ಫಲಗಳೇ ಬೇರೆ, ಒಂದೇ ಅಲ್ಲ ಎರಡು ಕೂಡ. ಓಕೆ, ಸೊ ನಾನೀಗ ಸಪ್ತಮದಲ್ಲಿ ರಾಹು ಏನು ಫಲ ಹೇಳಿದೆ ಜಾತಕದಲ್ಲಿ ಅದೇ ಅಂತ ಅಂದ್ಕೋಬೇಡಿ. ಜಾತಕದಲ್ಲಿ ಡಿಫ್ರೆಂಟ್ ಫಲಗಳಿರುತ್ತೆ ಡಿಪೆಂಡಿಂಗ್ ಆನ್ ಮೆನಿ ಫ್ಯಾಕ್ಟರ್ಸ್. ಸೊ ರಾಹುವಿಂದಷ್ಟು ಏನು ಸಮಸ್ಯೆ ಇಲ್ಲ, ಅಷ್ಟೇ ಗಮನವಹಿಸಿ. ಮತ್ತು ಇನ್ನೊಂದು ಏನು ಕೇರ್ಫುಲ್ ಇರಬೇಕು ಅಂತಂದರೆ, ಹೊರಗಿನ ವ್ಯಕ್ತಿಯಿಂದ ನಿಮಗೇನಾದರೂ ಮೋಸ ಆಗುವಂಥ ಯೋಗ, ಯಾರಾದರೂ ಹಣ ತೊಗೊಂಡು ನಿಮಗೆ ಮೋಸ ಮಾಡ್ಬೋದು, ಯಾರಾದರೂ ಹೊರಗಿಂದ ಬರ್ಬೋದು, ಇದಕ್ಕೆ ಹಣ ಹಾಕಿ ಲಾಭ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಲಾಸ್ ಮಾಡ್ಬೋದು. ಇದೆಲ್ಲ ಚಾನ್ಸ್ಗಳಿರುತ್ತೆ. ಗಮನ ವಹಿಸಬೇಕು. ಹೊರಗಿನವರ ವ್ಯಕ್ತಿಯಿಂದ ದೂರ ಇರಿ, ಜಾಸ್ತಿ ನಂಬಬೇಡಿ ಎಲ್ಲರನ್ನ ಕೂಡ. ಓಕೆ, ನೆಕ್ಸ್ಟ್ ಕೇತು 1ಮಲ್ಲಿದ್ದಾಗ ಹೆಲ್ತ್ ಬಗ್ಗೆ ನಿರ್ಲಕ್ಷ್ಯ ನೀವು ಮಾಡ್ತೀರಿ ಅಂತ ಇದೆ. ನೀವು ಅನೇಕ ಜನರಿಗೆ ನೀವು ಒಳ್ಳೆಯದು ಮಾಡ್ತೀರಿ, ಮತ್ತೊಬ್ಬರು ನೀವು ಕೇರ್ ಮಾಡ್ತೀರಿ, ಆದರೆ ಏನಾಗುತ್ತೆ ನಿಮ್ಮ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡ್ತೀರಿ ಅಂತ. ಪರವಾಗಿಲ್ಲ, ಏನು ಬೇಕಾದ್ರು ತಿನ್ನೋದು, ಏನಾಗೋದಿಲ್ಲ ಅಂತ ಹೇಳಿಬಿಟ್ಟು ಏನು ಬೇಕಾದರೂ ಮಾಡೋದು. ಆರೋಗ್ಯ ಬಗ್ಗೆ, ಗಾಡಿ ಚಲಾಯಿಸುವಾಗ ಅದರ ಬಗ್ಗೆ ಎಚ್ಚರಿಕೆ, ಹೆಲ್ತ್ ಬಗ್ಗೆ ಕೇರ್ಲೆಸ್ ಯಾವುದೇ ರೀತಿಯಾಗಿ ನೀವು ಮಾಡಬಾರ್ದು. ಆದರೆ ಧೈರ್ಯ ನಿಮಗೆ ಇರುತ್ತೆ. ಧೈರ್ಯ ಒಂದು ಮಾತ್ರ ಕೇತು ಕೊಡ್ತಾರೆ ಈ ಸಮಯದಲ್ಲಿ. ಯಾಕೆಂದರೆ ಸೂರ್ಯನ ಕನೆಕ್ಷನ್ ಕೇತುಗೆ ಬಂದಾಗ ಹೆಚ್ಚು ಸಮಸ್ಯೆ ಕೇತು ಕೊಡೋದಿಲ್ಲ ಯಾವಾಗಲೂ. ಓಕೆ, ಅದೊಂದು ಕೂಡ ಕೆಲವೊಂದು ರೂಲ್ಸ್ ಇದೆ ಜ್ಯೋತಿಷದಲ್ಲಿ. ಹಾಗಾಗಿ ಧೈರ್ಯ ಕೊಡ್ತಾರೆ. ಧೈರ್ಯ ಅಂತ ಏನು ಗೊತ್ತಾ, ಬಂಡ ಧೈರ್ಯ ಅಂತ ನಾವು ಹೇಳ್ತೇವಲ್ಲ, ವಿದೌಟ್ ಫಿಯರ್ ಮುಂದೆ ಹೋಗೋದು. ನಾನು ಏನು ಬೇಕಾದ್ರೂ ಮಾಡ್ತೇನೆ, ಹೊಡಿತೇನೆ ಹೋಗ್ಬಿಟ್ಟು ಅಂತ. ಸೊ ಆ ರೀತಿ ನಾನು ನೋಡ್ತೇನೆ ಅನ್ನುವಂಥ ಆ ಒಂದು ಧೈರ್ಯ ಕೂಡ ಕೆಲವೊಂದು ಬಾರಿ ಕೊಡ್ತಾರೆ ಕೇತು ಈ ಸಮಯದಲ್ಲಿ. ಓಕೆ, ಮತ್ತೇನಾಗುತ್ತೆ ಅಂತಂದರೆ ಸ್ವಲ್ಪ ಕನ್ಫ್ಯೂಸ್ಡ್ ನೇಚರ್ ನಿಮ್ದು ಆಗ್ಬೋದು ಈ ಸಮಯದಲ್ಲಿ. ಏನು ಮಾಡಬೇಕು ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ, ಎಲ್ಲೋ ಒಂದು ಕಳೆದೋಗಿ ಇರುವ ಹಾಗೆ, ಫೀಲಿಂಗ್ ಲಾಸ್ಟ್, ಎಲ್ಲೋ ಒಂದು ಕಳೆದಿರುವ ಹಾಗೆ. ಅಂದರೆ ನಮ್ಮದೇ ಒಂದು ಒಳ್ಳೆದಿರೋದು, ಲೋನ್ಲಿನೆಸ್ ಭಾವನೆ ಬರುವಂಥದ್ದು, ಒಬ್ಬಂಟಿತನ ಕಾಡುವಂಥದ್ದು, ಏನೋ ಅಷ್ಟು ಸಂತೋಷ ಇಲ್ಲ ಜೀವನದಲ್ಲಿ ಅಂತ ಅನಿಸುವಂಥದ್ದು, ಜಿಗುಪ್ಸೆ ಬರುವಂಥದ್ದು. ಸೊ ಆ ರೀತಿಯೆಲ್ಲ ಸಾಧ್ಯತೆ ಇದೆ ಇದರಲ್ಲಿ. ಹಾಗಾಗಿ ಇದು ಕೇವಲ ಜನರಲ್ ಫಲ, ಜಾತಕ ಫಲ ಅಲ್ಲ.
ಜಾತಕ ಪರಿಶೀಲನೆ ಬೇಕಾದರೆ ಇದೇ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ. ಸಂಪೂರ್ಣವಾಗಿ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವಿಡಿಯೋಗಳು ಮೊದಲೇ ಬಂದು ಸೇರುತ್ತೆ, ಅದಷ್ಟು ಶೇರ್ ಮಾಡಿಬಿಡಿ. ಎಲ್ಲರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಭದ್ರಕಾಳಿ.